ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಈ ಸೆಷನ್ನಲ್ಲಿ ಮೌಲ್ಯಮಾಪನದ ಕುರಿತಾಗಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಹಿಂದಿನ ಒಂದು ಸೆಷನ್ನಲ್ಲಿ ಮೌಲ್ಯಮಾಪನ ಅಂದರೆ ಏನು, ಅದರ ವಿಧಗಳು ಯಾವುದು, ಅದರ ಗುಣಲಕ್ಷಣ ಹಾಗೂ ಮಹತ್ವ ಏನು ಅನ್ನೋದನ್ನು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿದ್ದೀವಿ. ಹಾಗಾಗಿ ನಮಗೆ ಈಗ ಪ್ರಶ್ನೋತ್ತರ ಚರ್ಚೆ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಯಾರೆಲ್ಲ ಹಿಂದಿನ ಒಂದು ಸೆಷನ್ ನೋಡಿದಿರೋ ಅವರು ನೀವು ಉತ್ತರವನ್ನು ಗೆಸ್ ಮಾಡ್ತಾ ಹೋಗಿ. ನಾನು ಪ್ರಶ್ನೆಯನ್ನು ಓದಿ ಆಪ್ಷನ್ಸ್ ಓದೋಷ್ಟರಲ್ಲಿ ನೀವು ಸುಲಭವಾಗಿ ಉತ್ತರವನ್ನು ಗೆಸ್ ಮಾಡ್ಬೋದು ಮತ್ತು ನೀವೇ ಸ್ವಮೌಲ್ಯಮಾಪನವನ್ನು ಮಾಡ್ಕೊಳ್ಬೋದು. 15 ಪ್ರಶ್ನೆಗಳನ್ನು ಆಯ್ಕೆ ಮಾಡಿದ್ದೀನಿ. ಎಷ್ಟು ಉತ್ತರಗಳು ಸರಿಯಾಗತ್ತೆ ಅನ್ನೋದನ್ನು ನೀವೇ ನೋಡ್ಕೊಳ್ಳಿ. ಈಗ 1ನೇ ಪ್ರಶ್ನೆ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಪ್ರಧಾನ ಉದ್ದೇಶ ಏನು ಅಂತ ಕೇಳಲಾಗಿದೆ. ಇದು 2014ರ ಪೇಪರ್ 1ನಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ. 1ನೇದು ಮಕ್ಕಳ ಫಲಿತಾಂಶವನ್ನು ನಿರ್ಧರಿಸುವುದು, 2ನೇದು ಮಕ್ಕಳ ಪಠ್ಯ ಸಾಧನೆಯನ್ನು ಗುರುತಿಸುವುದು, 3ನೇದು ಮಕ್ಕಳನ್ನು ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳುವುದು, 4ನೇದು ಮಕ್ಕಳ ಕಲಿಕೆಯನ್ನು ಶ್ರೇಣೀಕರಿಸುವುದು ಅಂತ ಇದೆ. ಇಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಒಂದು ಪ್ರಧಾನ ಉದ್ದೇಶ ಅಂದರೆ ಅದು ಮಕ್ಕಳನ್ನು ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳುವುದು ಎಂದರ್ಥ. ಅಂದರೆ ಇಂತಹ ಒಂದು ಮುಖ್ಯವಾದ ಉದ್ದೇಶವನ್ನು CCE ಹೊಂದಿದೆ ಅಂತ. ಇಲ್ಲಿ CCEನ ಫುಲ್ ಫಾರ್ಮ್ ಕೂಡ ನಮಗೆ ಕೇಳ್ಬೋದು. CCE ಅಂದರೆ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಎವಲ್ಯೂಷನ್. ನಾವು ಇದನ್ನೇ ಕನ್ನಡದಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತ ಹೇಳುವಂಥದ್ದು. ಇದರ ಪ್ರಧಾನ ಉದ್ದೇಶ ಅಂದರೆ ಒಂದು ವಿದ್ಯಾರ್ಥಿಯ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ಎಲ್ಲ ಆಯಾಮಗಳಲ್ಲಿ ನಾವು ಅದನ್ನು ಮೌಲ್ಯಮಾಪನ ಮಾಡುವಂಥದ್ದು ಇದರ ಒಂದು ಪ್ರಧಾನ ಉದ್ದೇಶವಾಗಿದೆ. ಈಗ 2nd ಕ್ವಶನ್ ನೋಡೋಣ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯವು ಈ ರೀತಿಯದ್ದಾಗಿದೆ. ಈ ಒಂದು ಪ್ರಶ್ನೆಯನ್ನು 2017ರ ಪೇಪರ್ 1ನಲ್ಲಿ ಕೇಳಿರುವಂಥದ್ದು. ಆಪ್ಷನ್ಸು: ವಿದ್ಯಾರ್ಥಿಗಳ ಕಲಿಕೆಯ ಆಸಕ್ತಿ ಅಭಿವೃದ್ಧಿಯನ್ನು ನಿರಂತರವಾಗಿ ಅಳೆಯುವುದು, ಪರೀಕ್ಷೆ ಮತ್ತು ಕಿರುಪರೀಕ್ಷೆ ನಡೆಸಿ ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು, 3ನೇದ್ದು ನಿರ್ದಿಷ್ಟಪಡಿಸಿದ ವಿಷಯದ ಮೇಲೆ ಹಂತ ಹಂತವಾಗಿ ಪರೀಕ್ಷೆಗಳನ್ನು ನಡೆಸುವುದು, 4ನೇದ್ದು ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆ, ಸಹಪಠ್ಯ ಚಟುವಟಿಕೆ ಮತ್ತು ಸಹಜ ವರ್ತನೆಗಳನ್ನು ನಿರಂತರವಾಗಿ ಗಮನಿಸುವುದು. ಇಲ್ಲಿ 4th ಆಪ್ಷನ್ನು ಸರಿಯಾದಂಥ ಉತ್ತರ ಆಗುತ್ತೆ. ನಾವು ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆ ಮತ್ತು ಅವರ ಸಹಪಠ್ಯ ಚಟುವಟಿಕೆಗಳನ್ನು ಸಹಜವಾಗಿ ಮತ್ತು ನಿರಂತರವಾಗಿ ನಾವು ಅವರ ಒಂದು ಆ್ಯಕ್ಟಿವಿಟೀಸನ್ನು ಮೌಲ್ಯಮಾಪನ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ 4 ಸರಿಯಾದಂಥ ಉತ್ತರ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿದ್ಯಾರ್ಥಿಗಳು ಕಲಿಯುವ ವಿಷಯಗಳನ್ನು ನಿರಂತರವಾಗಿ ತೂಗಿ ನೋಡಿ ಕಲಿಕೆಯ ಗುಣ ಮತ್ತು ಪರಿಮಾಣವನ್ನು ಗುರುತಿಸಿ ಉತ್ತಮ ಕಲಿಕೆಯ ಕಡೆ ಅವರನ್ನು ನಿರ್ದೇಶಿಸುವುದು. ಇದು ಕೂಡ ನಮಗೆ 2019ರ ಪೇಪರ್ 1ನಲ್ಲಿ ಕೇಳಿರುವಂಥ ಪ್ರಶ್ನೆ. ಆಪ್ಷನ್ಸ್ ನೋಡೋಣ. ಬೋಧನೆ, ಮೌಲ್ಯಮಾಪನ, ಸಂಶೋಧನೆ ಮತ್ತು ಉತ್ತಮ ಪುಸ್ತಕಗಳು ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಏನಾಗಬೇಕು? ಈ ಒಂದು ಪ್ರಕ್ರಿಯೆಯನ್ನು ನಾವು ಮೌಲ್ಯಮಾಪನ ಅಂತ ಹೇಳ್ತೀವಿ. ಅಂದರೆ ಪ್ರಶ್ನೆಯನ್ನು ಇನ್ನೊಂದು ಸತಿ ಓದ್ತೀನಿ, ಇವಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ವಿದ್ಯಾರ್ಥಿಗಳು ಕಲಿಯುವ ವಿಷಯಗಳನ್ನು ನಿರಂತರವಾಗಿ ತೂಗಿ ನೋಡಿ ಕಲಿಕೆಯ ಗುಣ ಮತ್ತು ಪರಿಮಾಣವನ್ನು, ಅಂದರೆ ಒಂದು ಕಲಿತಂತಹ ವಿಷಯಗಳನ್ನು ಗುಣಾತ್ಮಕವಾಗಿ ಮತ್ತು ಪರಿಮಾಣಾತ್ಮಕವಾಗಿ ಗುರುತಿಸಿ ಉತ್ತಮ ಕಲಿಕೆಯ ಕಡೆ ಅವರನ್ನು ನಿರ್ದೇಶಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಹೇಳ್ತೀವಿ? ಮೌಲ್ಯಮಾಪನ ಅಂತ ಹೇಳುವಂಥದ್ದು. ಆಪ್ಷನ್ 2 ಸರಿಯಾದಂತಹ ಉತ್ತರ. ಸುಲಭವಾಗಿದೆ ಪ್ರಶ್ನೆ. ಈಗ ನೆಕ್ಸ್ಟು 4ನೇ ಪ್ರಶ್ನೆ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯದಲ್ಲಿ ಮೌಲ್ಯಮಾಪನವು ಹೇಗಿರಬೇಕೆಂದು ಅಂಶವನ್ನು ಒತ್ತಿ ಹೇಳಿದೆ. ಇಲ್ಲಿ ಆಪ್ಷನ್ಸು: ಬೋಧನಾ ವಿಧಾನ, ಅರ್ಹತಾ ಮಾಪನ, ಪರೀಕ್ಷಾ ವಿಧಾನ, ಕಲಿಕಾ ಸಾಧನ ಅಂತ ಇದೆ. ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆಯನ್ನು ನಾವು ಬೋಧನಾ ವಿಧಾನವಾಗಿ ನೋಡಬೇಕಾ, ಅರ್ಹತಾ ಮಾಪನ ಅಥವಾ ಪರೀಕ್ಷಾ ವಿಧಾನನ ಅಥವಾ ಕಲಿಕಾ ಸಾಧನನ ಅಂತ ನೋಡಬೇಕು. ಅಂದರೆ ಈಗ ನಾವು ಈ ಒಂದು ಮೌಲ್ಯಮಾಪನದ ಉದ್ದೇಶ ಏನು? ವಿದ್ಯಾರ್ಥಿಗಳನ್ನು ನಿರಂತರವಾಗಿ ಅವರ ಕಲಿಕಾ ಹಂತಗಳನ್ನು ನಾವು ಪ್ರತಿಯೊಂದು ಹಂತದಲ್ಲೂ ನಾವು ಮೌಲ್ಯಮಾಪನ ಮಾಡಬೇಕು ಮತ್ತು ಸಮಗ್ರವಾಗಿ ಎಲ್ಲ ಆಯಾಮಗಳನ್ನು ನಾವು ನೋಡಬೇಕಾಗಿರೋದ್ರಿಂದ ಇದೊಂದು ಕಲಿಕಾ ಸಾಧನವಾಗಿದೆ. ಇಲ್ಲಿ ಬೋಧನಾ ವಿಧಾನ ಅಲ್ಲ, ಅರ್ಹತಾ ಮಾಪನ ಕೂಡ ಅಲ್ಲ, ಪರೀಕ್ಷಾ ವಿಧಾನ ಅಷ್ಟೇ ಅಲ್ಲ, ಇದು ಒಂದು ಕಲಿಕಾ ಸಾಧನವಾಗಿ ನಾವು ಈ ಒಂದು ಮೌಲ್ಯಮಾಪನವನ್ನು ಬಳಸುವಂಥದ್ದು. 5ನೇ ಪ್ರಶ್ನೆ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಇದನ್ನು ಮೌಲ್ಯೀಕರಿಸುತ್ತದೆ. ಆಪ್ಷನ್ಸು: ಪಠ್ಯಕ್ರಮದ ಚಟುವಟಿಕೆಗಳು, 2ನೇದು ಪಠ್ಯೇತರ ಮತ್ತು ಸಹಪಠ್ಯ ಚಟುವಟಿಕೆಗಳು, 3ನೇದು ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು, 4ನೇದು ಸಾಂಸ್ಕೃತಿಕ ಚಟುವಟಿಕೆಗಳು ಅಂತ ಇದೆ. ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಅನ್ನೋದು ಉತ್ತರ ಆಗಲ್ಲ. ಅನಂತರ ಫಸ್ಟ್ ಆಪ್ಷನ್ ಕೂಡ ಆಗಲ್ಲ, ಪಠ್ಯಕ್ರಮದ ಚಟುವಟಿಕೆಗಳು ಕೂಡ ಆಗಲ್ಲ. ಇಲ್ಲಿ ನಮಗೆ ಗೊಂದಲ ಉಂಟಾಗೋದು ಈ 2 ಆಪ್ಷನ್ನಲ್ಲಿ, 2 ಮತ್ತು 3ನೇದರಲ್ಲಿ. ಪಠ್ಯೇತರ ಅಂದ್ರೂ ಒಂದೇ, ಸಹಪಠ್ಯ ಚಟುವಟಿಕೆಗಳು ಅಂದ್ರೂ ಒಂದೇ ಅರ್ಥದಲ್ಲಿ ಬಳಸುವಂಥದ್ದು. ಪಠ್ಯೇತರ ಮತ್ತು ಸಹಪಠ್ಯ ಅಂದರೆ ಎರಡೂ ಒಂದೇ ಅರ್ಥದಲ್ಲಿ ಬಳಸುವಂಥದ್ದು. ಸೊ ಇದು ಕೂಡ ಆಗಲ್ಲ. ಇನ್ನು ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಈ ಒಂದು ಪ್ರಶ್ನೆ ಪರೀಕ್ಷೆಯ ಹಾಲಲ್ಲಿ ನನಗೂ ಕೂಡ ಗೊಂದಲವನ್ನು ಉಂಟು ಮಾಡಿತ್ತು. ಪಠ್ಯೇತರ ಅಂದರೆ ಏನು, ಪಠ್ಯಕ್ರಮ ಅಂದರೆ ಏನು ಅನ್ನೋದು ಆ ತಕ್ಷಣಕ್ಕೆ ನಮಗೆ ಆ ಪರೀಕ್ಷಾ ಹಾಲಲ್ಲಿ ಆ ಸಂದರ್ಭಗಳಲ್ಲಿ ತಲೆಗೆ ಹೊಳೆಯೋದೇ ಇಲ್ಲ, ಯಾವುದಪ್ಪ ಆನ್ಸರ್ ಅಂತ ಗೊತ್ತಾಗಲ್ಲ.
ಸೊ ನಾವು ನಿಧಾನವಾಗಿ ಕೂತು ಯೋಚನೆ ಮಾಡಿದಾಗ ನಮಗೆ ಈ ಪದಗಳ ಅರ್ಥ ಗೊತ್ತಾಗುತ್ತೆ, ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಬೋದು. ಹಾಗಾಗಿ ಪರೀಕ್ಷೆಯಲ್ಲಿ ಆಪ್ಷನ್ಸ್ಗಳನ್ನು ಕೇರ್ಫುಲ್ಲಾಗಿ ಓದ್ಕೊಡಿ. ನಮಗೆ ಗೊಂದಲ ಮಾಡಬೇಕು ಅಂತಲೇ ಈ ರೀತಿಯ ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಇವಾಗ ಕನ್ನಡದಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದರು. ಇಂಗ್ಲೀಷಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ನೋಡೋಣ. ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಅಂತ ಇದೆ. ಆಪ್ಷನ್ 1ನೇದು ಕ್ವಾಲಿಟೇಟಿವ್, 2ನೇದು ಕ್ವಾಂಟಿಟೇಟಿವ್, 3ನೇದು ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್, 4ನೇದು ನನ್ ಆಫ್ ದೀಸ್ ಅಂತ ಇದೆ. ಇಲ್ಲಿ ಮೌಲ್ಯಮಾಪನ ಅನ್ನುವಂಥದ್ದು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಅನ್ನೋದನ್ನು ನಾವು ಹಿಂದಿನ ಸೆಷನ್ನಲ್ಲಿ ಚರ್ಚೆ ಮಾಡಿದ್ದೀವಿ. ಸೊ ಇಲ್ಲಿ ಆಪ್ಷನ್ 3 ಸರಿಯಾದಂತಹ ಉತ್ತರ. ಇದಕ್ಕೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಯಾರೆಲ್ಲ ನೋಡಿಲ್ವೋ ಆ ಸೆಷನನ್ನು ನೋಡಿ, ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. 7th ಕ್ವಶನ್, ದ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಫಾರ್ಮೇಟಿವ್ ಅಸೆಸ್ಮೆಂಟ್. ಇಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ಕನ್ನಡದಲ್ಲಿ ನಾವು ಇದನ್ನು ರೂಪಣಾತ್ಮಕ ಮೌಲ್ಯಮಾಪನ ಅಥವಾ ರಚನಾತ್ಮಕ ಮೌಲ್ಯಮಾಪನ ಅಂತ ಹೇಳುವಂಥದ್ದು. ಇನ್ನು ಸಮೇಟಿವ್ ಅಸೆಸ್ಮೆಂಟ್ ಅಂತ ಬರುತ್ತೆ, ಆ ಒಂದು ಪದದ ಅರ್ಥ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ. ಈಗ ನಾವು ರಚನಾತ್ಮಕ ಮೌಲ್ಯಮಾಪನ ಅಥವಾ ರೂಪಣಾತ್ಮಕ ಮೌಲ್ಯಮಾಪನದ ಉದ್ದೇಶ ಏನು ಅಂತ ಕನ್ನಡದಲ್ಲಿ ಅರ್ಥೈಸ್ಕೊಂಡಿದ್ದೀವಿ. ಅದನ್ನೇ ನಾವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದರೆ ನಾವು ಸುಲಭವಾಗಿ ಉತ್ತರವನ್ನು ಗೆಸ್ ಮಾಡ್ಬೋದು. ಫಾರ್ಮೇಟಿವ್ ಅಸೆಸ್ಮೆಂಟ್ನ ಒಂದು ಉದ್ದೇಶ ಏನು ಅಂತ ನೋಡೋಣ. ಆಪ್ಷನ್ಸು: ಪ್ರೊವೈಡ್ ಎ ಕ್ವಾಲಿಟೇಟಿವ್ ಫೀಡ್ಬ್ಯಾಕ್ ಆನ್ ಸ್ಟೂಡೆಂಟ್ಸ್ ಲರ್ನಿಂಗ್, 2ನೇದು ಫಾರ್ಮ್ ಆ್ಯನ್ ಒಪಿನಿಯನ್ ಅಬೌಟ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್, 3rd ಸ್ಕೋರ್ ಆ್ಯಂಡ್ ರ್ಯಾಂಕ್ ಸ್ಟೂಡೆಂಟ್ಸ್ ಆನ್ ದ ಬೇಸಿಸ್ ಆಫ್ ದೇರ್ ಪರ್ಫಾರ್ಮೆನ್ಸ್, 4ನೇದು ಜಡ್ಜ್ ದ ಪರ್ಫಾರ್ಮೆನ್ಸ್ ಆಫ್ ಟೀಚರ್ಸ್ ಆ್ಯಂಡ್ ಸ್ಕೂಲ್ಸು. ಇಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ನಾವು ಒಂದು ಮಗುವನ್ನು ಕಲಿಕೆಯ ಹಂತದಲ್ಲಿ, ನಾವು ಈಗ ಯಾವುದೋ ಒಂದು ವಿಷಯವನ್ನು ಬೋಧನೆ ಮಾಡಿದಾಗ ಅದೇ ಹಂತದಲ್ಲಿ ಆ ಮಗು ಆ ಒಂದು ವಿಷಯವನ್ನು ಎಷ್ಟು ಕಲಿತಿದೆ ಅಂತ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ಮೌಲ್ಯಮಾಪನ ಮಾಡ್ತಾ ಹೋದರೆ ಅದನ್ನು ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಥವಾ ರಚನಾತ್ಮಕ ಮೌಲ್ಯಮಾಪನ ಅಂತ ಹೇಳ್ತೀವಿ. ಇದರ ಉದ್ದೇಶ ಏನು? ನಾವು ಆ ಮಗು ಎಷ್ಟು ಕಲಿತಿದೆ ಅಂತ ತಿಳ್ಕೊಂಡು ಅದಕ್ಕೆ ಸರಿಯಾದ ಒಂದು ಫೀಡ್ಬ್ಯಾಕನ್ನು ಕೊಡೋದು ಈ ಒಂದು ಮೌಲ್ಯಮಾಪನದ ಉದ್ದೇಶವಾಗುತ್ತೆ. ಪ್ರೊವೈಡ್ ಎ ಕ್ವಾಲಿಟೇಟಿವ್ ಫೀಡ್ಬ್ಯಾಕ್ ಆನ್ ಸ್ಟೂಡೆಂಟ್ಸ್ ಲರ್ನಿಂಗ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ. 8ನೇಯ ಪ್ರಶ್ನೆ, ಎ ಸಮೇಟಿವ್ ಟೆಸ್ಟ್ ಈಸ್ ಯೂಸ್ಡ್ ಅಂತ ಇದೆ. ಅಂದರೆ ನಾವು ಸಮೇಟಿವ್ ಟೆಸ್ಟ್ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಯಾವಾಗ ಮಾಡ್ತೀವಿ ಅಂತ. ಆಪ್ಷನ್ಸು: ಎಟ್ ದ ಬಿಗಿನಿಂಗ್ ಆಫ್ ಎ ಕೋರ್ಸು, 2ನೇದು ಎಟ್ ದ ಎಂಡ್ ಆಫ್ ಎ ಕೋರ್ಸು, 3ನೇದು ಎಟ್ ದ ಬಿಗಿನಿಂಗ್ ಆ್ಯಂಡ್ ಎಟ್ ದ ಎಂಡ್ ಆಫ್ ದ ಕೋರ್ಸು, 4ನೇದು ಎಟ್ ದ ಬಿಗಿನಿಂಗ್ ಆಫ್ ಎ ನ್ಯೂ ಲೆಸನ್ ಅಂತ ಇದೆ. ಇಲ್ಲಿ ನಾವು ಸಮೇಟಿವ್ ಟೆಸ್ಟನ್ನು ಕೊನೆಯಲ್ಲಿ ಮಾಡುವಂಥದ್ದು, ಎಟ್ ದ ಎಂಡ್ ಆಫ್ ದ ಕೋರ್ಸ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಆಪ್ಷನ್ 2 ಸರಿಯಾದಂಥ ಉತ್ತರ ಆಗುತ್ತೆ. ನಾವು ಕನ್ನಡದಲ್ಲಿ ಅರ್ಥೈಸ್ಕೊಂಡ್ರೆ ಅದನ್ನ ಇಂಗ್ಲೀಷಲ್ಲಿ ಕೆಲವೊಂದಿಷ್ಟು ಪದಗಳ ಅರ್ಥ ಗೊತ್ತಿದ್ದರೆ ನಾವು ಸುಲಭವಾಗಿ ಇಂಗ್ಲೀಷ್ ಪೆಡಾಗಜಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಳ್ಬೋದು. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 9ನೇಯ ಪ್ರಶ್ನೆ, ಎ ಡಯಾಗ್ನೋಸ್ಟಿಕ್ ಟೆಸ್ಟ್ ಈಸ್ ಯೂಸ್ ಟು ಅಸೆಸ್. ಅಂದರೆ ನಾವು ನೈದಾನಿಕ ಪರೀಕ್ಷೆಯನ್ನು ಯಾವ ಒಂದು ಉದ್ದೇಶಕ್ಕಾಗಿ ಮಾಡ್ತೀವಿ. ಇಲ್ಲಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದರೆ ಕನ್ನಡದಲ್ಲಿ ನಾವು ಇದನ್ನು ನೈದಾನಿಕ ಪರೀಕ್ಷೆ ಅಂತ ಹೇಳ್ತೀವಿ. ಯಾವುದಕ್ಕೋಸ್ಕರ ಮಾಡ್ತೀವಿ ಅಂತ ಕೇಳಿದ್ದಾರೆ. ಆಪ್ಷನ್ಸು: ಲರ್ನರ್ಸ್ ಎಬಿಲಿಟಿ ಟು ಮೆಮೊರೈಸ್ ದ ಕಂಟೆಂಟ್ ಆಫ್ ಎ ಟೆಕ್ಸ್ಟ್ ಬುಕ್ಕು, 2ನೇದು ಲರ್ನರ್ಸ್ ಎಬಿಲಿಟಿ ಟು ಸಮರೈಸ್ ದ ಮೇನ್ ಪಾಯಿಂಟ್ಸ್ ಇನ್ ಎ ಟೆಕ್ಸ್ಟ್, 3ನೇದು ಲರ್ನರ್ಸ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಪಾಯಿಂಟ್ಸ್ ಇನ್ ಎ ಲ್ಯಾಂಗ್ವೇಜು, 4ನೇದು ಲರ್ನರ್ಸ್ ನಾಲೆಡ್ಜ್ ಆಫ್ ಗ್ರಾಮರ್ ಅಂತ ಇದೆ. ಒಂದು ಭಾಷಾ ಕಲಿಕೆಯಲ್ಲಿ ನಾವು ನೈದಾನಿಕ ಪರೀಕ್ಷೆಯನ್ನು ಯಾಕೆ ಮಾಡ್ತೀವಿ ಅಂದರೆ ಒಂದು ಭಾಷೆಯಲ್ಲಿ ಒಂದು ಮಗು ಯಾವುದರಲ್ಲಿ ಸ್ಟ್ರಾಂಗ್ ಇದೆ, ಯಾವುದರಲ್ಲಿ ವೀಕ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಾವು ನೈದಾನಿಕ ಪರೀಕ್ಷೆ ಅಥವಾ ಡಯಾಗ್ನೋಸ್ಟಿಕ್ ಟೆಸ್ಟನ್ನು ಮಾಡೋದು. ಸೊ ಆಪ್ಷನ್ 3 ಸರಿಯಾದಂಥ ಉತ್ತರ. ಲರ್ನರ್ಸ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಪಾಯಿಂಟ್ಸ್ ಇನ್ ಲ್ಯಾಂಗ್ವೇಜ್, ಭಾಷಾ ಕಲಿಕೆಯಲ್ಲಿ ಎಲ್ಲಿ ಹಿಂದುಳಿದಿದ್ದಾರೆ, ಯಾವುದರಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಮಾಡುವಂಥದ್ದು. ಕೇವಲ ಭಾಷೆಯಲ್ಲಷ್ಟೇ ಅಲ್ಲ, ನಾವು ಬೇರೆ ಪೆಡಾಗಜಿಯಲ್ಲಿ ಕೂಡ ಇದೇ ಪ್ರಶ್ನೆಯನ್ನು ಕೇಳಿದರೆ ನಾವು ಅಲ್ಲಿ ಇದೇ ಉತ್ತರವನ್ನೇ ಆಯ್ಕೆ ಮಾಡಬೇಕಾಗತ್ತೆ. ಯಾವುದರಲ್ಲಿ ಸ್ಟ್ರಾಂಗ್ ಇದ್ದಾರೆ, ಯಾವುದರಲ್ಲಿ ವೀಕ್ ಇದ್ದಾರೆ, ಕಲಿಕಾ ಸಮಸ್ಯೆಗಳು ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಮಾಡುವಂಥ ಪರೀಕ್ಷೆಯೇ ನೈದಾನಿಕ ಪರೀಕ್ಷೆ ಅಥವಾ ಡಯಾಗ್ನೋಸ್ಟಿಕ್ ಟೆಸ್ಟ್. ನೆಕ್ಸ್ಟು 10ನೇಯ ಪ್ರಶ್ನೆ, ಕಾಂಪ್ರಿಹೆನ್ಸಿವ್ ಟೆಸ್ಟ್ ಇನ್ CCE ಮೀನ್ಸ್. ಇಲ್ಲಿ ನಮಗೆ CCE ಇದರ ಫುಲ್ ಫಾರ್ಮ್ ಕೂಡ ನಮಗೆ ಕೇಳ್ಬೋದು, ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಎವಲ್ಯೂಷನ್. ಇಲ್ಲಿ ಕಾಂಪ್ರಿಹೆನ್ಸಿವ್ ಅಂದರೆ ಸಮಗ್ರ ಅಂತ ಅರ್ಥ. ಆಪ್ಷನ್ಸಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಕಾಂಪ್ರಿಹೆನ್ಸಿವ್ ಟೆಸ್ಟ್ ಇನ್ CCE ಮೀನ್ಸ್ ರೆಗ್ಯುಲಾರಿಟಿ ಇನ್ ಅಸೆಸ್ಮೆಂಟ್, 2ನೇದು ಅಬ್ಸರ್ವಿಂಗ್ ಸ್ಕಾಲಿಸ್ಟಿಕ್ ಆ್ಯಂಡ್ ಕೋಸ್ಕಾಲಿಸ್ಟಿಕ್ ಆಸ್ಪೆಕ್ಟ್ಸ್ ಆಫ್ ಎ ಚೈಲ್ಡ್, 3ನೇದು ಅಬ್ಸರ್ವಿಂಗ್ ಚೈಲ್ಡ್ ಆ್ಯಂಡ್ ಹಿಸ್ ಪೇರೆಂಟ್ಸ್, 4ನೇದು ಅಬ್ಸರ್ವಿಂಗ್ ಚೈಲ್ಡ್ ಆ್ಯಂಡ್ ದ ಟೀಚರ್ಸ್ ಆ್ಯಕ್ಟಿವಿಟೀಸ್. ಇಲ್ಲಿ ಆಪ್ಷನ್ 2 ಸರಿಯಾದಂಥ ಉತ್ತರ. CCEನ ಮುಖ್ಯ ಉದ್ದೇಶ ಏನು? ನಾವು ಮಕ್ಕಳ ಒಂದು ಪಠ್ಯ ಮತ್ತು ಸಹಪಠ್ಯ, ಸ್ಕಾಲಿಸ್ಟಿಕ್ ಆ್ಯಂಡ್ ಕೋಸ್ಕಾಲಿಸ್ಟಿಕ್ ಅಂದರೆ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳನ್ನು ಮೌಲ್ಯಮಾಪನ ಮಾಡುವಂತಹ ಉದ್ದೇಶವನ್ನು ಹೊಂದಿರುವಂಥದ್ದು CCE. ನೆಕ್ಸ್ಟ್ ಕ್ವಶನ್,
ಇದು ನಮಗೆ ಬೇರೆ ಪೆಡಾಗಜಿಯಲ್ಲಿ ಬಂದಿರುವಂಥದ್ದು. ಸೈನ್ಸು, ಮ್ಯಾಥ್ಸು, ಸೋಷಿಯಲಲ್ಲಿ ಬಂದಿರುವಂತಹ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ವಾರ್ಷಿಕ ಪರೀಕ್ಷೆಗಳನ್ನು ನಡೆಸುವುದು. ಒಂದನೇದು ನಿರಂತರ ಮೌಲ್ಯಮಾಪನ, ಎರಡನೇದು ಕಲಿಕೆಗಾಗಿ ಮೌಲ್ಯಮಾಪನ, ಮೂರನೇದು ಕಲಿಕೆಯ ಮೌಲ್ಯಮಾಪನ, ನಾಲ್ಕನೇದು ವ್ಯಾಪಕ ಮೌಲ್ಯಮಾಪನ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಏನಾಗಬೇಕು? ನಮಗೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಕೊಟ್ಟೇ ಇಲ್ಲ ಅಲ್ವಾ? ಹಾಗಾಗಿ ನಾವು ಯಾವ ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ? ಇಲ್ಲಿ ವಾರ್ಷಿಕ ಪರೀಕ್ಷೆಗಳನ್ನು ಮಾಡೋದು ಕಲಿಕೆಯ ಮೌಲ್ಯಮಾಪನ ಅಂತ ಅನಿಸ್ಕೊಳ್ಳುತ್ತೆ. ಇಲ್ಲಿ ನಮಗೆ ಇದೇ ಆಪ್ಷನ್ ಬದಲಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಕೊಟ್ಟರು ಕೂಡ ಅದು ಉತ್ತರ ಸರಿಯಾದ ಉತ್ತರವಾಗಿರುತ್ತೆ. ಓಕೆನಾ? ಇಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಕಲಿಕೆಯ ಮೌಲ್ಯಮಾಪನ ಅಂತ ಹೇಳ್ತೀವಿ. ಇನ್ನು ರಚನಾತ್ಮಕ ಮೌಲ್ಯಮಾಪನ ಅಥವಾ ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ ಕಲಿಕೆಯಲ್ಲಿ ಮೌಲ್ಯಮಾಪನ ಅಂತ ಹೇಳೋದು. ಇನ್ನೊಂದು ಪೂರ್ವ ಸಿದ್ಧತಾ ಮೌಲ್ಯಮಾಪನ ಅಂತ ಬರುತ್ತೆ, ಅದು ಕಲಿಕೆಗಾಗಿ ಮೌಲ್ಯಮಾಪನ ಅಂತ. ಸೊ ಈ ಮೂರು ಆಪ್ಷನ್ಸ್ಗಳನ್ನು ನೆನ್ಪಿಟ್ಕೊಂಡಿರಿ. ನಮಗೆ ಈ ರೀತಿ ಆಪ್ಷನ್ಸ್ ಚೇಂಜ್ ಮಾಡಿ ಕೇಳುವಂಥ ಸಾಧ್ಯತೆ ಇರುತ್ತೆ. ನಾವು ವಾರ್ಷಿಕ ಪರೀಕ್ಷೆಗಳನ್ನು ಮಾಡೋದನ್ನ ಸಂಕಲನಾತ್ಮಕ ಮೌಲ್ಯಮಾಪನ ಅಥವಾ ಕಲಿಕೆಯ ಮೌಲ್ಯಮಾಪನ ಅಂತ ಹೇಳ್ತೀವಿ. ನೆಕ್ಸ್ಟು ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಇದು ಉದಾಹರಣೆಯಾಗಿದೆ. ಈಗ ನಮಗೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂತಲೇ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ನೈದಾನಿಕ ಪರೀಕ್ಷೆಗಳ ನಿರ್ವಹಣೆ, ಎರಡನೇದು ಬೋಧನಾ ಪ್ರಕ್ರಿಯೆಯಲ್ಲಿ ಪ್ರಶ್ನಿಸುವುದು, ಮೂರನೇದು ಘಟಕ ಪರೀಕ್ಷೆಗಳನ್ನು ನಡೆಸುವುದು, ನಾಲ್ಕನೇದು ವಾರ್ಷಿಕ ಪರೀಕ್ಷೆಗಳ ನಿರ್ವಹಣೆ. ಇಲ್ಲಿ ವಾರ್ಷಿಕ ಪರೀಕ್ಷೆಗಳ ನಿರ್ವಹಣೆ ಅನ್ನುವಂಥದ್ದು ಸರಿಯಾದ ಉತ್ತರ. ನಾವು ಕೊನೆಯಲ್ಲಿ ಮಾಡ್ತೀವಲ್ವಾ, ಅದನ್ನು ನಾವು ಸಮೇಟಿವ್ ಟೆಸ್ಟ್ ಅಥವಾ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಹೇಳೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಶಾಲೆಗಳಲ್ಲಿ ಜಾರಿಗೊಳಿಸಬೇಕು, ಏಕೆಂದರೆ ಅಂತ ಇದೆ. ಇಲ್ಲಿ ಆಪ್ಷನ್ಸು ಕಲಿಕಾದಾರನ ಎಲ್ಲ ಆಯಾಮಗಳು ಮತ್ತು ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸಿ ವಿಸ್ತೃತಗೊಳಿಸುತ್ತದೆ. ಎರಡನೇದು ಕಲಿಕಾದಾರರನ್ನು ಅನೌಪಚಾರಿಕವಾಗಿ ಪರೀಕ್ಷಿಸುವ ಅವಕಾಶವನ್ನು ಶಿಕ್ಷಕರಿಗೆ ಒದಗಿಸಿದೆ. ಮೂರನೇದು ಶಿಕ್ಷಕರು ಮಕ್ಕಳಿಗೆ ಹೆಚ್ಚಿನ ಅಂಕಗಳನ್ನು ನೀಡುವ ಅವಕಾಶವನ್ನು ಕಲ್ಪಿಸಿದೆ. ಇನ್ನು ನಾಲ್ಕನೇದು ಕಲಿಕಾದಾರರನ್ನು ಕಷ್ಟಪಟ್ಟು ಅಧ್ಯಯನ ಮಾಡುವುದರಿಂದ ಮುಕ್ತಗೊಳಿಸುತ್ತದೆ. ಇಲ್ಲಿ ಆಪ್ಷನ್ ಒಂದನೇದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಕಲಿಕಾದಾರನ ಎಲ್ಲ ಆಯಾಮಗಳು ಮತ್ತು ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸಿ ವಿಸ್ತೃತಗೊಳಿಸುತ್ತದೆ. ಇದು ಮೌಲ್ಯಮಾಪನದ ಒಂದು ಮುಖ್ಯ ಉದ್ದೇಶವಾಗಿದೆ. ಈಗ ನೆಕ್ಸ್ಟು 14ನೇ ಪ್ರಶ್ನೆ. ಘಟಕ ಪರೀಕ್ಷೆಯನ್ನು ನಡೆಸುವ ಮುಖ್ಯ ಉದ್ದೇಶ ಏನು? ಆಪ್ಷನ್ಸು ಶಿಕ್ಷಕರ ಬೋಧನೆಯಲ್ಲಿನ ದೋಷವನ್ನು ಕಂಡುಹಿಡಿಯಲು, ಎರಡನೇದು ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನ, ಮೂರನೇದು ವಿಷಯದ ಮೌಲ್ಯಮಾಪನ, ವಿಷಯ ಮತ್ತು ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನ. ಇಲ್ಲಿ ನಾವು ಘಟಕ ಪರೀಕ್ಷೆಯನ್ನು ಮಾಡೋದು ಒಂದು ವಿದ್ಯಾರ್ಥಿ ವಿಷಯವನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ಬೇಕು, ಮತ್ತು ಆ ವಿಷಯಗಳಿಂದ ಕಲಿತಂತಹ ವಿಷಯಗಳಿಂದ ವಿದ್ಯಾರ್ಥಿಗಳ ವರ್ತನೆ ಅನ್ನುವಂಥದ್ದು ಯಾವ ರೀತಿ ಬದಲಾವಣೆ ಆಗಿದೆ, ಕಲಿಕೆ ಉಂಟಾಗಿದೆಯಾ ಅಂತ ನಾವು ತಿಳ್ಕೊಳ್ಳೋಕ್ಕೆ ಈ ಒಂದು ಘಟಕ ಪರೀಕ್ಷೆಗಳನ್ನು ಮಾಡುವಂಥದ್ದು. 15ನೇ ಪ್ರಶ್ನೆ. ವಿದ್ಯಾರ್ಥಿಗಳ ಸಾಧನೆಗಳನ್ನು ನಿರಂತರ ಮೌಲ್ಯಮಾಪನದ ಮೂಲಕ ಅಳೆಯುವ ಪರೀಕ್ಷೆಗಳನ್ನು ಶೈಕ್ಷಣಿಕವಾಗಿ ಏನೆಂದು ಕರೆಯಲಾಗುತ್ತದೆ ಅಂತ ಇದೆ. ಇಲ್ಲಿ ಆಪ್ಷನ್ಸ್ ಅರ್ಧವಾರ್ಷಿಕ ಪರೀಕ್ಷೆ, ವಾರ್ಷಿಕ ಪರೀಕ್ಷೆ, ನೈದಾನಿಕ ಪರೀಕ್ಷೆ ಮತ್ತು ಘಟಕ ಪರೀಕ್ಷೆ. ನಾವಿಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡಬೇಕು ಅಂದರೆ ನಾವು ಘಟಕ ಪರೀಕ್ಷೆಗಳನ್ನು ಬಳಸ್ತೀವಿ. ಸೊ ಆಪ್ಷನ್ ಏನಾಗಬೇಕು? ಘಟಕ ಪರೀಕ್ಷೆ ಅನ್ನೋದು ಸರಿಯಾದಂಥ ಉತ್ತರ. ನಾನು ಈ ಒಂದು ಪ್ರಶ್ನೆಯನ್ನು ತಪ್ಪಾಗಿ ಅರ್ಥೈಸ್ಕೊಂಡು 2019ರಲ್ಲಿ ಈ ಒಂದು ಪ್ರಶ್ನೆ ನಮಗೆ ಕೇಳಿದ್ದು ಕನ್ನಡ ಪೆಡಾಗಜಿಯಲ್ಲಿ ನಾನು ತಪ್ಪಾಗಿ ವಾರ್ಷಿಕ ಪರೀಕ್ಷೆ ಅಂತ ಹಾಕಿ ಬಂದುಬಿಟ್ಟಿದ್ದೆ. ಸೊ ಅಲ್ಲಿ ನನಗೆ ಒಂದು ಅಂಕ ಹೋಗಿತ್ತು, ಇಲ್ಲಾಂದರೆ 30 ಬರ್ತಿತ್ತು ಆ ಒಂದು ಕನ್ನಡ ಪೆಡಾಗಜಿಯಲ್ಲಿ. ಹಾಗಾಗಿ ಈ ಒಂದು ಪ್ರಶ್ನೆ ನನಗೆ ಮೈಂಡಲ್ಲಿ ಚೆನ್ನಾಗಿ ನೆನಪಿದೆ. ನಾವು ಎಲ್ಲಿ ತಪ್ಪು ಮಾಡಿರ್ತೀವೋ ಅದನ್ನು ನಾವು ಚೆನ್ನಾಗಿ ನೆನಪಿಟ್ಕೊಂಡಿರ್ಬೇಕಾಗತ್ತೆ. ಅದು ನಮ್ಮ ಮುಂದಿನ ಪರೀಕ್ಷೆಗಳಿಗೆ ಸಹಾಯಕ ಆಗುತ್ತೆ. ಈಗ ಈ ರೀತಿಯ ಪ್ರಶ್ನೆಗಳನ್ನು ನಮಗೆ TETಯಲ್ಲಿ ಕೇಳುವಂಥದ್ದು ಮೌಲ್ಯಮಾಪನದ ಕುರಿತಾಗಿ. ನಮಗೆ ಪ್ರತಿಯೊಂದು ಪೆಡಾಗಜಿಯಲ್ಲೂ ಕೇಳ್ತಾರೆ. ಕನ್ನಡ, ಇಂಗ್ಲೀಷು, ಸೈಕಾಲಜಿ ಮತ್ತು ನಮ್ಮ ಮೆಥಡ್ಸ್ ಪೆಡಾಗಜಿಯಲ್ಲಿ ಕೇಳುವಂಥದ್ದು. ಇಲ್ಲಿ ಮತ್ತೊಂದು ಅಂಶವನ್ನು ನಾವು ತಿಳ್ಕೊಳ್ಬೇಕು. ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ಏನು, ಸಮೇಟಿವ್ ಅಸೆಸ್ಮೆಂಟ್ ಅಂದರೆ ಏನು ಅಂತ ನೋಡಿದ್ವಿ. ಈಗ ವರ್ಷದಲ್ಲಿ ಎಷ್ಟು ಬಾರಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಮತ್ತು ಸಮೇಟಿವ್ ಅಸೆಸ್ಮೆಂಟ್ ಮಾಡಲಾಗುತ್ತೆ ಅನ್ನೋದನ್ನು ತಿಳ್ಕೊಂಡಿರಬೇಕು. ಈಗ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಸೆಮಿಸ್ಟರ್ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀವಿ. ಫಸ್ಟ್ ಸೆಮಿಸ್ಟ್ರಲ್ಲಿ 2 FAಗಳು ಅಂದರೆ FA1 ಮತ್ತು FA2 ಅಂತ 2 ಬಾರಿ ಮಾಡಲಾಗುತ್ತೆ ಫಸ್ಟ್ ಸೆಮ್ಮಲ್ಲಿ. ಅನಂತರ SA ಸಮೇಟಿವ್ ಅಸೆಸ್ಮೆಂಟು 1 ಬಾರಿ ಮಾಡಲಾಗುತ್ತೆ. ಇನ್ನು ಸೆಕೆಂಡ್ ಸೆಮ್ಮಲ್ಲಿ FA3 ಮತ್ತು FA4 ಅಂತ 2 ಬಾರಿ ಮಾಡಲಾಗುತ್ತೆ. ಅನಂತರ ಸಮೇಟಿವ್ ಅಸೆಸ್ಮೆಂಟು 2 ಅಂತ ಇದು 2ನೇ ಸರ್ತಿ ಮಾಡುವಂತಹ ಸಮೇಟಿವ್ ಅಸೆಸ್ಮೆಂಟು. ಈ ರೀತಿ ಒಂದು ವರ್ಷದಲ್ಲಿ 2 ಸೆಮಿಸ್ಟರ್ ಪದ್ಧತಿಯಲ್ಲಿ 2 ಸಮೇಟಿವ್ ಅಸೆಸ್ಮೆಂಟ್ ಇದ್ದರೆ 4 ಫಾರ್ಮೇಟಿವ್ ಅಸೆಸ್ಮೆಂಟ್ಗಳನ್ನು ಮಾಡಲಾಗುತ್ತೆ.
ಈ ಒಂದು ಅಂಶವನ್ನು ನಾವು ತಿಳ್ಕೊಂಡಿರಬೇಕು. ಪರೀಕ್ಷೆಯಲ್ಲಿ ನಮಗೆ ಇದನ್ನು ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿಗೆ ನಾವು ಮೌಲ್ಯಮಾಪನ ಅಂದರೆ ಏನು, ಮೌಲ್ಯಮಾಪನದಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ನಮಗೆ ಕನ್ನಡ, ಸೈಕಾಲಜಿ, ಸೋಷಲಲ್ಲಿ ಒಂದೇ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಇಂಗ್ಲೀಷಲ್ಲೂ ಒಂದೇ ರೀತಿಯ ಪ್ರಶ್ನೆಗಳಿರುತ್ತೆ, ಬಟ್ ಆದರೆ ಅದು ಇಂಗ್ಲೀಷಲ್ಲಿರುತ್ತೆ ಅಷ್ಟೇ. ಆದ್ದರಿಂದ ಇಂಗ್ಲೀಷಲ್ಲಿ ನಾವು ಆ ಒಂದು ಪದಗಳ ಅರ್ಥವನ್ನು ತಿಳ್ಕೊಂಡಿದ್ರೆ ನಾವು ಸುಲಭವಾಗಿ ಉತ್ತರವನ್ನು ಹಾಕ್ಬೋದು. ಈಗ ಮೌಲ್ಯಮಾಪನ ಅಂದರೆ ಇವ್ಯಾಲ್ಯೂಯೇಷನ್ನು. ಅನಂತರ ಈಗ ನಮಗೆ ಅದರಲ್ಲಿ ಬರುವಂತಹ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂದರೆ ಅದನ್ನು ನಾವು CCE ಅಂತ ಹೇಳ್ತೀವಿ, ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಎವಲ್ಯೂಷನ್ ಅಂತ. ನೆಕ್ಸ್ಟ್ ಬರೋದು ಈಗ ಫಾರ್ಮೇಟಿವ್ ಅಂದರೆ ರಚನಾತ್ಮಕ ಮೌಲ್ಯಮಾಪನ, ಇನ್ನು ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ ಸಮೇಟಿವ್ ಅಸೆಸ್ಮೆಂಟ್, ನೈದಾನಿಕ ಪರೀಕ್ಷೆ ಅಂದರೆ ಡಯಾಗ್ನಾಸ್ಟಿಕ್ ಟೆಸ್ಟ್. ಸೊ ಈ ರೀತಿ ಪದಗಳ ಅರ್ಥಗಳನ್ನು ತಿಳ್ಕೊಂಡಿದ್ರೆ ನಾವು ಸುಲಭವಾಗಿ ಉತ್ತರವನ್ನು ಹಾಕ್ಬೋದು ಅಲ್ವಾ. ಸೊ ಇಲ್ಲಿಗೆ ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಕಂಪ್ಲೀಟಾಗಿ ಎವಾಲ್ಯೂಯೇಷನ್ ಅಂದರೆ ಏನು ಮತ್ತು ಅದರ ಕ್ವಶನ್ಸ್ಗಳನ್ನು ತಿಳ್ಕೊಂಡಿದ್ದೀವಿ. ಈ ಒಂದು ಸೆಷನ್ಗಳು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಉಪಯುಕ್ತ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ನೊಂದಿಗೆ ಶೇರ್ ಮಾಡಿ, ಮತ್ತು ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.